ನಮ್ಮೊಂದ್ ಸಿಂಗಲ್ ಕಣೆ. ಈಗ ನಾನೊಂದ್ ಸಿಂಗಲ್. ಏ ಸುಬ್ಬು, ಲೇಟ್ ಆಗುತ್ತೆ ಅಂತ ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬಂದೆ ತಾನೆ. ಈಗ ನೀನ್ ಮಾಡ್ತಿರೋದೇನು? ಹಲೋ, ಸಾಕು ಸಾಕು, ಹೊಡಿ ಹೊಡಿ ಈಗ ನೀವು. ಸರಿ ಅವರು ಯಾಕೆ ಈಗ ಆಡ್ತಾರೆ? ಇಂಥವ್ರನ್ನೆಲ್ಲ ಜೊತೆ ಕರ್ಕೊಂಡ್ ಬರ್ಬೇಡಿ. ಹಲೋ, ಈಗೆಲ್ಲ ನನ್ ಮುಂದೆ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಅಷ್ಟೇ. ಇವಾಗ ಇಲ್ಲಿಂದ ಹೋಗ್ತಿರೋ ಇಲ್ವೋ? ಹೋಗಿ ಇಲ್ಲಿಂದ, ಹೋಗಿ ಹೋಗಿ. ಅಯ್ಯೋ ಹೋಗ್ತೀವಿ ಬಿಡಿ ಮೇಡಮ್. ಏನೋ ಟಿವಿಲ್ ಮುಖ ಬಂತು ಅಂತ ಫೋಟೋ ತಗೊಳಕ್ ಬಂದ್ರೆ ಏನೋ ಕೊಬ್ಬಾಡ್ತೀರಾ? ಬಾರೆ ಹೋಗೋಣ. ಏನೋ ಕೊಬ್ಬಾಡ್ತಾರೆ ಅವ್ರು. ಹಾಗೆಲ್ಲ ಅಲ್ಲ ಅದು. ಲೈಫಲ್ಲಿ ಫಸ್ಟ್ ಟೈಮ್ ಯಾರೋ ಸೆಲ್ಫಿ ತಗೋಬೇಕು ಅಂತ ಬಂದಿದ್ದಾರೆ ಮೇಡಮ್. ಅವ್ರಿಗೂ ಬೈದ್ಬಿಟ್ಟು ಕಳ್ಸಿಬಿಟ್ರಲ್ಲ. ಫ್ಯಾನ್ಸ್ ಮೇಡಮ್ ಅವ್ರಿದ್ರೇನೆ ನಾವು. ನಮ್ಮ ಅಪ್ಪ ಇದ್ರೇನೆ ನೀನು ಇಲ್ಲ ಅಂತ ನಾನು ಎಲ್ಲ ಹೇಳಿದೆ. ಫ್ಯಾನ್ಸ್ ಅಲ್ವಾ? ಫ್ಯಾನ್ಸ್ ಅಂದ್ಮೇಲೆ ದೂರ ನಿಂತ್ಕೊಂಡು ಸೆಲ್ಫಿ ತಗೊಂಡು ಹೋಗ್ಬೇಕು. ಅದೇನದು ಅನ್ಕೊಳ್ಳೋದಿಲ್ಲ. ನಿಂಗೆ ಹೀಗೆ ಹೇಳಿದ್ರೆ ಬುದ್ಧಿ ಬರಲ್ಲ. ಇರೋ ಒಂದ್ ನಿಮಿಷ ಮಾಡ್ತೀನಿ. ಏನ್ ಇವ್ರು ಹಿಂಗಾಡ್ತಾ ಇದಾರೆ? ನನಗೇನ ಗೊತ್ತು. ಆದ್ರೆ ಈ ಸುಂದ್ರ ಮತ್ತೆ ಕಾಂತಮ್ಮ ಏನಕ್ಕೆ ಹೋಗಿದ್ದಾರೆ? ವೇಸ್ಟ್. ಸುಮ್ನೆ ಹೋಗಿ ಸುಬ್ಬಕ್ ತೊಂದರೆ ಕೊಡ್ತಾರೆ ಅಷ್ಟೇನೆ. ಅಯ್ಯೋ, ಅವ್ರು ಹೋಗ್ತಿರೋ ಜಾಗದಲ್ಲಿ ಮಳೆ ಗಾಳಿ ಇದೆಲ್ಲ ತುಂಬಾ ಜಾಸ್ತಿ ಇರುತ್ತೆ. ಅದು ಅಲ್ಲದೆ ಡೆಂಗ್ಯೂ ಕಾಯಿಲೆ ಬೇರೆ ತುಂಬಾ ಜಾಸ್ತಿ ಹಬ್ತಿದೆ. ಅಕಸ್ಮಾತ್ ಏನಾದ್ರೂ ಅವನಿಗೆ ಸೊಳ್ಳೆ ಕಚ್ಬಿಟ್ರೆ, ಅಥವಾ ಅಲ್ಲಿ ಏನಾದ್ರೂ ನೀರಿನ ವ್ಯತ್ಯಾಸ ಆಗಿ ಅವನ್ ಗಂಟ್ಲು ಕೆಟ್ಟು ಏನಾದ್ರೂ ಜ್ವರ ಬಂದ್ಬಿಟ್ರೆ, ಅಯ್ಯೋ ಅವನನ್ನ ಯಾರು ನೋಡ್ಕೊಂತಾರೆ? ಛೇ, ನಾನು ಅವನ ಜೊತೆ ಹೋಗ್ಬೇಕಾಗಿತ್ತು. ಪೆದ್ದೆ. ಇಲ್ಲ, ಪರವಾಗಿಲ್ಲ. ನಾನು ಇಲ್ಲೇ ಇದ್ದು ಸುಬ್ಬು ಅವ್ರ ಅಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸುಬ್ಬುಗೆ ನನ್ನ ಮೇಲೆ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ. ಆದ್ರೆ ಸುಬ್ಬುಗ್ ಕಾಲ್ ಮಾಡಿ ಹುಷಾರಾಗಿರು ಅಂತ ಹೇಳ್ಬೇಕಲ್ವಾ? ಹಾ, ಅವನಿಗೆ ಕಾಲ್ ಮಾಡ್ತೀನಿ. ಅಯ್ಯೋ ಬೇಡ ಬೇಡ, ಈಗಷ್ಟೇ ಅವನು ಕಾಲ್ ಮಾಡಿದ್ದೀನಿ. ಪದೇ ಪದೇ ಅವನು ಕಾಲ್ ಮಾಡಿದ್ರೆ ಅವನಿಗೆ ಕೋಪ ಬರುತ್ತೆ. ಈಗಷ್ಟೇ ಅವನಿಗೆ ನನ್ನ ಮೇಲೆ ಪ್ರೀತಿ ಬರ್ತಿದೆ. ಇದೇ ಥರ ಅವನಿಗೆ ಕಾಲ್ ಮಾಡಿ ಟಾರ್ಚರ್ ಕೊಟ್ಟರೆ ಆಮೇಲೆ ನನ್ನ ಕಾಲೇ ರಿಸೀವ್ ಮಾಡಲ್ಲ ಅವನು. ಬೇಡ ಬೇಡ ಬೇಡ. ಆದರೆ ಏನು ಮಾಡಲಿ? ಭಯಣ ಏನಿದು? ಎಲ್ಲರೂ ಟೈರ್ ಬಿಚ್ಚಿ ಒಳಗೆ ಟ್ಯೂಬ್ ತೆಗೆದು ಪಂಚರ್ ಆಗ್ತಾರೆ. ನೀನ್ ನೋಡಿದ್ರೆ ಇನ್ನು ಪಿಚ್ ಪಿಚ್ ಅಂತೇಳಿ ತಿರುಗ್ತಾನೆ ಇದೆಯಾ? ಏನೋ ಟ್ಯೂಬ್ ಕಳ್ತನ ಮಾಡೋ ಯೋಚನೆ ಏನಾದ್ರೂ ಇದೆಯೋ? ಮೇಡಮ್, ಇದು ಟ್ಯೂಬ್ಲೆಸ್ಗೆ ಟೈರ್ಗೆ ಇದೆ. ಇದರಲ್ಲಿ ಟ್ಯೂಬ್ಗೆ ಬರೋದಿಕ್ಕೆ ಇಲ್ಲ. ಕದಿಯೋ ಜಾಯಮಾನ ನಮ್ದಲ್ಲ. ನನಗೆ ಗೊತ್ತು ಬಿಡಪ್ಪ, ಇದು ಟ್ಯೂಬ್ಲೆಸ್ ಟೈರ್ ಅಂತ. ನಾನು ನಿಮ್ಮನ್ನ ಪರೀಕ್ಷೆ ಮಾಡಿದೆ, ಪರೀಕ್ಷೆ. ನೀವು ಒಳ್ಳೆ ಕೆಲಸಗಾರ. ಮಾಡಿ ಮಾಡಿ, ಚೆನ್ನಾಗಿ ಮಾಡಿ. ಸಾರ್, ಸರಿಯಾಗಿ ಮಳೆಗೆ ಹೊಡೆದ್ಬಿಟ್ಟೈತೆ. ಹೈವೇನಾಗೆ ಮಳೆಗೆ ಹಾಕಿರ್ತಾರೆ. ಬಿಸ್ನೆಸ್ಗೆ ಚೆನ್ನಾಗಿ ಆಗ್ಬೇಕು ನೋಡಿ. ಆದ್ರೆ ನಾವು ಅಂತ ಕೆಲಸ ಮಾಡಕ್ಕಿಲ್ಲ. ಈ ಅಮ್ಮಂಗೆ ಸ್ವಲ್ಪ ಸುಮ್ಮನೆ ಕೇಳಿ. ಏನು ಅವ್ವ ಗಿವ್ವ ಅಂತ ಕಾಂತ ಮತ್ತೆ ಸ್ವಲ್ಪ ಹಾಕಿ. ನೀವು ಪಂಚರ್ ಮಾಡಿ. ಸರಿ ಬಾಯ್, 5 ನಿಮಿಷಕ್ಕೆ ಕೊಡಿ. ಪಂಚರ್ಗೆ ಹಾಕಿ ರೆಡಿಗೆ ಮಾಡ್ಕೊಟ್ಬಿಡ್ತೀನಿ. ಸರಿ ಮೇಡಮ್, ಒಂದು 5 ನಿಮಿಷ ಆಗೋಗುತ್ತೆ. ಏನು ಕಾಯ್ಬೇಕು ತಾನೆ? ಕಾಯ್ತೀನಿ ಬಿಡು. ನಿಮ್ಮನ್ನ ಕಾಯೋನು ಆದಷ್ಟು ಬೇಗ ಸಿಗ್ತಾನಂತಲ್ಲ, ಅವನಿಗೋಸ್ಕರ ಕಾಯ್ತಿದ್ದೀರಾ ಅಥವಾ ಪಂಚರ್ ಬೇಗ ಆಗ್ಲಿ ಅಂತ ಕಾಯ್ತಿದ್ದೀರಾ? ಸುಬ್ಬು, ಇನ್ ಒಂದೇ ಒಂದ್ ಮಾತಾಡಿದ್ರೆ ನಾನ್ ನಿನ್ನ ಪಂಚರ್ ಮಾಡ್ಬಿಡ್ತೀನಿ. ಆಮೇಲೆ ಯಾವ ಪಂಚರ್ ಅಂಗಡಿಗೆ ಹೋದ್ರು ನಿನ್ ಪಂಚರ್ ಹಾಕ್ಸ್ಕೊಳಕ್ ಆಗ್ಬಾರ್ದು. ಹಂಗ್ ಮಾಡ್ಬಿಡ್ತೀನಿ ಅಷ್ಟೇ. ಸ್ವಲ್ಪ ಸಮಾಧಾನ ತಗೊಳ್ಳಿ ಮೇಡಮ್. ನೀವು ಈ ಥರ ಎಲ್ಲ ಕೋಪ ಮಾಡ್ಕೋಬಾರ್ದು. ಮದುವೆ ಬೇರೆ ಆಗ್ತಾ ಇದ್ದೀರಾ. ಇದೇ ಥರ ಕೋಪ ಮಾಡ್ಕೊಂಡ್ರೆ ಬರೋ ಗಂಡನ ಗತಿ ಏನು ಮೇಡಮ್? ಅಕಸ್ಮಾತ್ ದೀಕ್ಷೆ ತಗೊಂಡು ಹಿಮಾಲಯಕ್ಕೆ ಹೋಗ್ಬಿಟ್ರೆ ಏನ್ ಮಾಡ್ತೀರಾ? ಸುಬ್ಬು, ಮಾತಕ್ಕೂ ನನ್ ಗಂಡನ ಬಗ್ಗೆ ಮಾತಾಡ್ಬೇಡ ನೀನು. ಎಷ್ಟು ಧೈರ್ಯ ನಿನಗೆ ನನ್ ಗಂಡನ ಬಗ್ಗೆ ಮಾತಾಡೋದಕ್ಕೆ?
ಅದ್ ಬೇಡ ಬೇರೆ ಅಲ್ಲ ಇನ್ನು ಮದುವೆನೇ ಆಗಿಲ್ಲ ಇವಾಗ್ಲೇ ಗಂಡ ಗಂಡ ಅಂತಿದ್ದೀರಲ್ಲ ಅಲ್ಲ ನಿಮ್ ಗಂಡ ಆಗವನು ಅದು ಎಷ್ಟು ಪುಣ್ಯ ಮಾಡಿದವನು ಏನು ಈಗ ಅದು ಎಲ್ಲಿದಾನು ಏನ್ ಮಾಡ್ತಾ ಇದ್ದಾನು ಎಲ್ಲಾದ್ರೂ ಒಂದ್ ಇದ್ದೇ ಇರ್ತಾನೆ ಬಿಡಿ. ಆದ್ರೆ ಈ ಸುಬ್ಬುನ ಮದ್ವೆ ಆಗೋ ಹುಡುಗಿ ಅದ್ ಎಲ್ಲಿದ್ದಾಳೋ ಏನೋ, ಅದ್ ಏನ್ ಪಾಪ ಮಾಡಿದಾಳೋ ಏನೋ. ಹಾ, ಶ್ರಾವಣಿ ಹೆಂಗಿದ್ರು ಸುಬ್ಬು ಜೊತೆನೆ ಇರ್ತಾಳೆ. ಅವಳಿಗೆ ಕಾಲ್ ಮಾಡಿ ಹೇಳಿದ್ರೆ ಹೇಗಿರುತ್ತೆ? ಎಸ್, ಹಲ್ಕಿಸ್ಕೊಂಡು ಮಾತಾಡ್ಕೊಂಡು ನಿನ್ ಮದ್ವೆ ಆಗೋ ಹುಡುಗಿಯಲ್ಲಿ ಏನಾದ್ರೂ ಇದ್ದಿದ್ರೆ ನಿನಗೆ ಏನ್ ಮಾಡ್ತಿದ್ಲು ಅಂತ ಗೊತ್ತಾ ನಿನಗೆ? ಇವಾಗ ಅದೆಲ್ಲ ಯಾಕೆ, ಹೋಗ್ಲಿ ಬಿಡಿ, ಆಯ್ತು. ಸುಬ್ಬು, ನಿನ್ ಫೋನಲ್ಲಿ ನೆಟ್ವರ್ಕ್ ಇದೆಯಾ? ಫುಲ್ ನೆಟ್ವರ್ಕ್ ಇದೆಯಾ? ನೆಟ್ವರ್ಕು ಹಾಂ ಇದೆಯಲ್ಲ. ಏಕೆ? ಏನಿಲ್ಲ, ಸುಮ್ಮನೆ ಕೇಳಿ. ಒಂದ್ ನಿಮಿಷ ಬರ್ತೀನಿ. ಇಲ್ಲಿ ನೋಡಿ ಬಾಯ್, ಎಷ್ಟು ಉದ್ದದೆ ಮಳೆಗೆ ಚುಚ್ಚಿದೆ. ಅಯ್ಯೋಯ್ಯೋಪ್ಪ, ಬಾಯ್ ಮೇಡಮ್ಗೆ ತುಂಬಾ ಪೊಸೆಸಿವ್. ಪೊಸೆಸಿವ್ ಅವೆಲ್ಲ ಏನು ಇಲ್ಲ. ಅವ್ರಿಗೆ ನನಗೆ ರೇಗ್ಸಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ, ಅದಕ್ಕೆ ಅವಾಗಲೂ ರೇಗ್ಸ್ತಾ ಇರ್ತಾರೆ ಅಷ್ಟೇ. ಗೊತ್ತು ಬಾಯ್, ರೇಗ್ಸೋದೇ ಬೇರೆ, ಬೇರೆ ಹುಡುಗಿ ಜೊತೆ ಮಾತಾಡಿದಾಗ ಹೊಟ್ಟೆಗೆ ಹುರ್ಕೊಳ್ಳೋದೇ ಬೇರೆ. ನಮ್ದಕ್ಕೆ ಲವ್ಗೆ ಮಾಡಿಗೆ ಮದುವೆಗೆ ಆಗಿರೋದು, ಮೇಡಮ್ಗೆ ನಿಮ್ಮ ಮೇಲೆ ಆಗಿರೋದು ಪಾಸಿಟಿವ್ನೆಸ್ಸೇ. ಮಳೆ ತೆಗ್ದಾಯ್ತು ತಾನೆ, ಪಂಚರ್ ಹಾಕಿ ಈಗ ಹಾಕ್ಬಿಡ್ತೀರಿ ಪಂಚರ್ಗೆ.